ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಬೆಳಗ್ಗೆ ಒಂದು ಗುಡ್ ನ್ಯೂಸನ್ನು ನಿಮಗೆ ಹೇಳೋಣ ಅಂಥೇಳಿ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ತಮಗೆಲ್ಲ ಗೊತ್ತೇ ಇದೆ, ಆಲ್ರೆಡಿ 3 ಹೊಸ ಮೆಡಿಕಲ್ ಕಾಲೇಜಸ್ಗಳಿಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು. ಅದರಲ್ಲಿ 2 ಮೆಡಿಕಲ್ ಕಾಲೇಜಸ್ಗಳಿಗೆ 100 ಸೀಟ್ಸ್ ಮತ್ತು 1 ಮೆಡಿಕಲ್ ಕಾಲೇಜ್ಗೆ 150, ಅಂದರೆ ಟೋಟಲ್ ಆಗಿ ಅರೌಂಡ್ 350 ಸೀಟ್ಸ್ಗಳ ಇನ್ಕ್ರೀಸ್ ಆಲ್ರೆಡಿ ಆಗಿತ್ತು. ಅದರ ಜೊತೆಯೂ ಕೂಡ ಹೇಳಿದ್ವಿ, ಕೆಲವೊಂದಷ್ಟು ಕಾಲೇಜಸ್ಗಳು ಜಾಸ್ತಿ ಸೀಟನ್ನು ಕೊಡಿ ಅಂಥೇಳಿ 50, 100 ಅಂಥೇಳಿ ಅಪ್ಲಿಕೇಶನ್ ಹಾಕಿರೋದಿದೆ. NMC ಅವ್ರ ಕಡೆಯಿಂದ ಪರ್ಮಿಷನ್ ಸಿಗಬೇಕಾಗಿದೆ ಅಂಥೇಳಿ. ಬಟ್ ಈಗ ಆಲ್ರೆಡಿ ಒಂದು ನ್ಯೂಸ್ ಬಂದಾಗಿದೆ, ದಟ್ ಈಸ್ ಫ್ರಾಮ್ MMCRI, ಅಂದರೆ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ತಮಗೆಲ್ಲ ಗೊತ್ತಿರಲಿ, ಈ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಏನಿದೆ MMCRI, ಇದು ಶುರುವಾಗಿ ಈ ಜುಲೈಗೆ 100 ವರ್ಷಗಳು ಕಳೆಯಿತು. 100 ವರ್ಷಗಳು ಕಳೆಯಿತು, ಗೊತ್ತಿರಲಿ, ರೈಟ್? ಈ ಒಂದು 100 ವರ್ಷದ ಸಂಭ್ರಮದಲ್ಲಿ, ಶತಕದ ಸಂಭ್ರಮದಲ್ಲಿ NMC ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಮೈಸೂರು ಮೆಡಿಕಲ್ ಕಾಲೇಜ್ ಸೀಟನ್ನು 150 ಇರೋದನ್ನು 200ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಈ ಒಂದು ಅಕಾಡೆಮಿಕ್ ಇಯರ್ 2024-25ನಲ್ಲೇ ಈ ಒಂದು ಸೀಟ್ಗಳ ಎಡಿಷನ್ ಆಗ್ತಾ ಇದೆ. ನಮ್ಮ ಸೀಟ್ ಮೆಟ್ರಿಕ್ಸ್ಗೆ ಇದು ಬರ್ತಾ ಇದೆ ಅಂಥೇಳಿ ದ ಹಿಂದೂ ಪೇಪರ್ದವರಿಗೆ MMCRI ಡೀನ್ ಆ್ಯಂಡ್ ಡೈರೆಕ್ಟರ್ KR ದಾಕ್ಷಾಯಿಣಿ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂಥದ್ದು. ಈ ಒಂದು ಡಿಸಿಷನ್ನ ತೆಗೆದುಕೊಂಡಿರುವಂಥದ್ದು NMC ಅವರ ಕಡೆಯಿಂದ ಬಂದಿರುವಂಥ ಒಂದು ನೋಟಿಫಿಕೇಶನಿಂದ, ಅಂದರೆ NMC ಅವರ ಕಡೆಯಿಂದ ಬಂದಿರುವಂಥ ಒಂದು ಪರ್ಮಿಷನಿಂದ. ಮೊದಲು ಕೂಡ ಲಾಸ್ಟ್ ಇಯರ್ ಕೂಡ ಈ ಒಂದು ಸೀಟನ್ನು 50 ಸೀಟನ್ನು ಜಾಸ್ತಿ ಮಾಡಬೇಕು ಅಂಥೇಳಿ ಪರ್ಮಿಷನ್ಗೆ ಹಾಕಿದಾಗಲೂ ಕೂಡ ಗೊತ್ತಿರಲಿ, NMC ಅವರ ಕಡೆಯಿಂದ ಪರ್ಮಿಷನ್ ಸಿಕ್ಕಿರಲಿಲ್ಲ. ಯಾಕೆ ಅಂತ ಅಂದರೆ ಅದಕ್ಕೆ ತಕ್ಕಂಥ ಫೆಸಿಲಿಟೀಸ್ ಇನ್ನೂ ಬೇಕು, ಸ್ವಲ್ಪ ಕೊರತೆ ಇದೆ ಅನ್ನೋ ಒಂದು ಕಾರಣಕ್ಕಾಗಿ. ಬಟ್ ಅವೆಲ್ಲ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಪಾಸಿಟಿವ್ ಮಾಡಿಕೊಂಡು ತಮ್ಮ ಕ್ಲಾಸ್ ರೂಮ್ಸ್ ಸೈಜನ್ನು ಕೂಡ ಜಾಸ್ತಿ ಮಾಡಿಕೊಂಡು, ಹಾಸ್ಟೆಲ್ ರೂಮ್ಗಳನ್ನು ಕೂಡ ಜಾಸ್ತಿ ಮಾಡಿಕೊಂಡು MMCRI ಅವರು ಈ ವರ್ಷ ಅಪ್ಲಿಕೇಶನ್ ಹಾಕಿದಾಗ NT ಅವರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 150 ಸೀಟ್ಸ್ ಇರೋದು ಈ ವರ್ಷದಿಂದ 200 ಸೀಟ್ಸ್ ಆಗ್ತಾ ಇದೆ MMCRIದಲ್ಲಿ. 100 ಇಯರ್ಸ್. ದಿಸ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. 100 ಇಯರ್ಸ್ ಒಂದು ಖುಷಿಯ ವಿಚಾರದಲ್ಲಿ ಈ ರೀತಿ ಒಂದು ಪರ್ಮಿಷನ್ ಸಿಕ್ಕಿರೋದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಖುಷಿಯ ವಿಚಾರ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ಇದೇ ರೀತಿ ಬೇರೆ ಬೇರೆ ಕಾಲೇಜಸ್ಗಳು ಪರ್ಮಿಷನ್ಗೆ ಕೇಳಿದ್ದಿದೆ. ಇದೇ ರೀತಿ ಇನ್ನೊಂದು ವಾರದಲ್ಲಿ ನನಗನ್ಸೋ ಪ್ರಕಾರ ಬೇರೆ ಬೇರೆ ಸುದ್ದಿಗಳು, ಈ ರೀತಿಯ ಖುಷಿಯ ವಿಚಾರಗಳು ಬರ್ತಾ ಹೋಗಲಿ ಅಂಥೇಳಿ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಒಟ್ಟಿನಲ್ಲಿ ಈ ವರ್ಷ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ 50 ಸೀಟುಗಳ ಇನ್ಕ್ರೀಸ್ ಆಗಿದೆ. ಆ 50 ಸೀಟ್ಗಳಲ್ಲಿ ಮತ್ತೆ 15% ಏನಿದೆ ಅದು ಆಲ್ ಇಂಡಿಯಾ ಲೆವೆಲಿಗೆ ಹೋಗ್ತದೆ. ಬಟ್ ಉಳಿದಿರುವಂಥ 85% ಕೋಟಾ ಸೀಟ್ಗಳೇನಿದೆ ಅದು ನಮ್ಮ ಕರ್ನಾಟಕದವರಿಗೆ ಅವೈಲಬಿಲಿಟಿ ಇರ್ತದೆ. ಡೆಫಿನೆಟ್ಲಿ ಇದೊಂದು ಸ್ವಲ್ಪ ಖುಷಿಯ ವಿಚಾರ ವಿದ್ಯಾರ್ಥಿಗಳಿಗೆ. ಇವೆಲ್ಲ ನೀಟ್ ಇಶ್ಯೂಗಳ ಮಧ್ಯೆ ಈ ರೀತಿ ಸೀಟ್ ಇನ್ಕ್ರೀಸ್ ಆಗ್ತಾ ಇದೆ, ಹೊಸ ಕಾಲೇಜಸ್ಗಳು ಪರ್ಮಿಷನ್ ಸಿಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ರೇ ಆಫ್ ಹೋಪ್ ಅದು ಕಾಣಿಸ್ತಾ ಹೋಗ್ತದೆ. ಈ ಒಂದು ಹೋಪ್ನಲ್ಲೇ ನಾವು ಜೀವನ ನಡೆಸಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.